ಹೌದೌದು. ಹೌದು. ಸಿನಿಮಾಗೆ ಅಂತಲೇ ಅವರು ಸಾಲ ತಗೊಂಡು ಉಪಕಾರ ಮಾಡಿ ನಮಗೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿಲ್ಲ. ಇನ್ವೆಸ್ಟ್ ಮಾಡಿದರೆ ನಾವು ಈ ಥರ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡೋ ನೆಸಿಟಿ ಇಲ್ಲ. ಇಲ್ಲ. ನಮಗೆ ಅದರಲ್ಲಿ ಹಕ್ಕಿರೋದು, ನಾವೇ ಪ್ರೊಡ್ಯೂಸರು, ನಾವೇ ಇನ್ವೆಸ್ಟರ್ ಅಂತ. ಓಂ ಪ್ರಕಾಶ್ ಅವ್ರ ಪ್ರೊಡಕ್ಷನ್ ಸಿನಿಮಾಗೆ, ದಿನೇಶ ಪ್ರಕಾಶ್ ಅವರು. ಇವಾಗ ಕೇಳಿದ್ರೆ ಅದು ಇದು ಮತ್ತೇನಾರು ಸಿನಿಮಾ ಮುಗಿಸೋಣ ಅಂತ ಮಾತಾಡಿದ್ರೆ, ಇಲ್ಲ ಅಣ್ಣ ಇನ್ನೊಂದು 30-40 ಲಕ್ಷ ಬೇಕು, ದುಡ್ಡು ಕೊಡಿ ಅಂತಾರೆ. ನಮ್ಮ ದುಡ್ಡು ತೊಗೊಂಡು ಈಗ ಮೊನ್ನೆ ಮೀಡಿಯಾದಲ್ಲಿ ಹೇಳ್ತಾರೆ, ನನ್ನ ಮಗಳನ್ನು ಫಾರಿನಿಗೆ ಕಳ್ಸೋಕ್ಕೆ ಭಾಸ್ಕರ್ ದುಡ್ಡು ಆಗಲಿ ವಾಸುದೇವ್ ದುಡ್ಡಾಗಲಿ ಬಳಸೋಷ್ಟು ದರ್ದು ನನಗಿಲ್ಲ ಅಂತ ಅಂತಾರೆ. ಇವತ್ತೆಲ್ಲ ನಮಗೆ ತಿಳಿದ ಮಟ್ಟಿಗೆ ನಾನು ಇವರೇ ಸೇರಿ ಒಂದು 3-3 ಕೋಟಿ ದುಡ್ಡು ಕೊಟ್ಟಿದ್ದೀವಿ. ಸಿನಿಮಾಗೆ ಖರ್ಚು ಮಾಡೋಕ್ಕೆ ದುಡ್ಡು ಕೊಟ್ಟಿರೋದೇ ಅವ್ರ ಮಗಳನ್ನ ಕಳಿಸಿರೋದು. ನನ್ನ ಹತ್ರನೇ 1-4 ಸರಿ ಹೇಳಿದ್ದಾರೆ, ಅಣ್ಣ ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ, ನನ್ನ ಮಗಳನ್ನ ಕಳಿಸ್ಬಾರ್ದಾಗಿತ್ತು, ಸಿನಿಮಾ ಮುಗಿಸಿದ್ರೆ ನಮಗೆ ದುಡ್ಡು ಬಂದಿರೋದು, ಸಾಲದವ್ರಿಗೆಲ್ಲ ಸಾಲ ತೀರಿಸಿ ಇನ್ನೊಂದು ಪ್ರಾಜೆಕ್ಟ್ ಶುರು ಮಾಡ್ಬೋದಾಗಿತ್ತು, ಇನ್ನೊಂದು ಮುಂದಿನ ವರ್ಷ ಕಳಿಸ್ಬೋದಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ನನ್ನ ಹತ್ರನೇ ಹೇಳಿದ್ದಾರೆ. ಇವಾಗ ನೋಡಿದ್ರೆ ಮೀಡಿಯಾದಲ್ಲಿ ಕೂತ್ಕೊಂಡು ದರ್ದು ನನಗಿಲ್ಲ, ಅವ್ರ ದುಡ್ಡಲ್ಲಿ ಕಳ್ಸೋದು ದರ್ದು ನನಗೆ, ನಾನೇ ವಾಸಣ್ಣ ಅವ್ರಿಗೆ ಹೇಳಿ ನಾನಿದ್ದೀನಿ ಧೈರ್ಯವಾಗಿ ಕೊಡಿ ಅಂತ ಹೇಳಿ ದುಡ್ಡಿಸ್ಕೊಟ್ಟಿರೋ ದುಡ್ಡಲ್ಲೇ ಕಳಿಸಿರೋದು. ಯಾಕೆಂದರೆ 3 ವರ್ಷದಿಂದ ಸತತವಾಗಿ ತಿಂಗಳಲ್ಲಿ 20 ದಿವಸ ಅವ್ರು ಒಡನಾಟದಲ್ಲಿ ಇರ್ತಾಯಿದ್ದೆ. ದಿನ ಬೆಳಗ್ಗೆ ಸಂಜೆ ಶೂಟಿಂಗ್ ಟೈಮಲ್ಲಿ, ಶೂಟಿಂಗ್ ಇಲ್ಲದೇ ಇದ್ದರೂ ಅವ್ರು ಸಂಜೆ ಅವ್ರ ಹತ್ರ ಹೋಗೋದು ಮಾತಾಡೋದು. ಈ ನನ್ನ ಮೀಡಿಯಾ ಬಂದ ಮೇಲೆ ನಾನು ಯಾವಾಗ ಚೇಂಬರ್ ಮುಂದೆ ನಾನು ಮಾತಾಡಿದೆ, ಅಲ್ಲಿಂದ ಒಂದು 50-100 ಜನ ಅವ್ರ ವಿರುದ್ಧವಾಗೇ ಮಾತಾಡಿದ್ರು ಹೊರತು, ಯಾಕಪ್ಪ ಈ ಥರ ಮಾಡಿದೆ, ಒಬ್ಬ ದೊಡ್ಡ ಡೈರೆಕ್ಟ್ರಿಗೆ ವಿರುದ್ಧ ಮಾತಾಡಿರೋದು ತಪ್ಪು ಅಂತ ಹೇಳಲಿಲ್ಲ. ನೀವು ಇವತ್ತು ಮಾತಾಡಿ ಸ್ಟ್ಯಾಂಡ್ ತೊಗೊಂಡಿದ್ದೀರಿ, ಯಾರೂ ಬರೋಲ್ಲ ಮೇಡಮ್ ಮೀಡಿಯಾಗಾಗಲಿ ಪೊಲೀಸ್ ಸ್ಟೇಷನ್ಗಾಗಲಿ. ಈಗ ದುಡ್ಡು ಕೊಟ್ಟು ಕಳ್ಕೊಂಡಿರೋದಲ್ದಲ್ಲೇ ಹಿಂಗೆಲ್ಲ ಹೋಗಿ ಮರ್ಯಾದೆ. ಈಗ ನಮಗೇನಾಗುತ್ತೆ, ವಾಸುದೇವ್ರ ಕುಟುಂಬ ನಮ್ಮ ಕುಟುಂಬದ ಸೈಡಲ್ಲೆಲ್ಲ ಏನಂತಾರೆ, ಸಿನಿಮಾಗೆ ಹೋಗಿ ಹಾಳಾದರು, ಲಾಸ್ ಮಾಡ್ಕೊಂಡ್ರು ಅನ್ನೋದೇ ಬ್ಯಾಡ್ ಮಾರ್ಕ್. ದುಡ್ಡು ಕೊಟ್ಟು ಕೆಟ್ಟ ಹೆಸರು ತಗೊಂಡಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಆ ಉದ್ದೇಶಕ್ಕೆ ನಮಗೆ ನೋಡಿ, ಹಳೆ ಪ್ರೊಡ್ಯೂಸರು ಧರ್ಮಲಿಂಗಮ್ ಅಂತ, ಅವ್ರಿಗೂ ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಂತೆ. ಮಂಡ್ಯ ಬಸವರಾಜ್ ಅವ್ರು ಫೋನ್ ಮಾಡಿದರು. ಆಮೇಲೆ ಒಂದು 5-6 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ಯಾರಾದ್ರು ರೆಡ್ಡಿ, ಉಮೇಶ್ ರೆಡ್ಡಿ ಅವರು. ಅವ್ರು ಒಂದು 10-15 ಕೋಟಿ ನಾನು ದುಡ್ಡು ಕೊಳ್ಕೊಂಡೆ, ಅವ್ರು ಸಹವಾಸ ಮಾಡಿ ಭಾಸ್ಕರ್ ನೀ ತುಂಬ ಒಳ್ಳೆ ಕೆಲಸ ಮಾಡಿದೆ, ಅವ್ರ ವಿರುದ್ಧ ಯಾರೂ ನಿಂತಿರಲಿಲ್ಲ, ತುಂಬ ಅಪ್ರಿಷಿಯೇಟ್ ಮಾಡ್ತಾ ಅವರೇ ಹೊರತು ಯಾರಾದರೂ ಒಬ್ಬ ಹಿರಿಯ ನಿರ್ದೇಶಕನ ವಿರುದ್ಧ ಮಾತಾಡಿರೋ ತಪ್ಪು ಅಂತ ಹೇಳಿಲ್ಲ. ನೀವು ನಿಜವಾಗ್ಲೂ ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿದ್ದೀರಿ, ನೀವು ಹೋರಾಟ ಮಾಡಿ, ಕಾನೂನುಬದ್ಧವಾಗಿ ಹೋರಾಟ ಮಾಡಿ, ಅಥವಾ ಕುಂತ್ಕೊಂಡು ಬಗೆಹರಿಸ್ಕೊಳ್ಳಿ, ಸಿನಿಮಾ ಈಚೆ ತಗೊಬನ್ನಿ, ಸಿನಿಮಾನ ಸಾಯಿಸ್ಬೇಡಿ ನಿಮ್ಮಿಬ್ಬರು ಗಲಾಟೆಲಿ ಅಂತಲೇ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಈಗ ನೀವು ಈಗ ಹಣ ಕೇಳಿದ್ರೆ ಮಾಧ್ಯಮದವ್ರ ಹತ್ರ ಹೋಗಿ ಅವರೇ ಕೊಡ್ತಾರೆ ಅಂತ ಹೇಳ್ತಾರೆ. ಹೋಗಿ ಚೇಂಬರ್ ಹತ್ರ ಹೋಗಿ ನೀವು ಯಾರ್ಯಾರ ಹತ್ರ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಾ, ಅವ್ರು ಕೊಟ್ಟರೆ ಇಸ್ಕೊಳ್ಳಿ ಅಂತಾರೆ. ಈಗ ನಿಮ್ಮ ಹತ್ರ ನಾವು ಕಂಪ್ಲೇಂಟ್ ಮಾಡಿದ್ರೆ ನೀವು ದುಡ್ಡು ಕೊಡೋಕ್ಕಾಗತ್ತಾ? ಅವ್ರಿಗೆ ಹೇಳ್ಬೋದು ಈ ಥರ ಮಾಡಿದ್ದಾರೆ ಅಂತ ಪ್ರಚಾರ ಮಾಡ್ಬೋದು, ಇಲ್ಲ ಆ ಥರ ತಪ್ಪು ಮಾಡ್ತಾ ಇದ್ದಾರೆ ಅಂತ ಖಂಡಿಸ್ಬೋದು. ಈಗ ನಾನು ತಪ್ಪು ಮಾಡಿದ್ರು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ತಪ್ಪೆ. ಆಮೇಲೆ ಮೊನ್ನೆ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳ್ತಾರೆ, ನನ್ನ ಮನೆ ಬಾಗಿಲಿಗೆ ಬಂದು 10 ಲಕ್ಷ ದುಡ್ಡು ತೊಗೊಂಡಾಗ, ಅಣ್ಣ ನೀವು ಒಂದು ಒಳ್ಳೆ ಪಾತ್ರ ಮಾಡ್ತಾಯಿದ್ದೀರಾ, ಇಡೀ ಸಿನಿಮಾ ಕ್ಯಾರಿ ಆಗುತ್ತೆ, ಪೊಲೀಸ್ ಆಫೀಸರ್ ರೋಲ್ ಅಂತಲೇ ಹೇಳಿದ್ದಾರೆ. ಅವರು ನನಗೆ ಹೀರೋ ಮಾಡ್ತೀನಿ ಅಂತ ಹೇಳಿಲ್ಲ, ನಾನು ಹೀರೋ ಮಾಡ್ತೀನಿ, ಹೀರೋ ಚಾನ್ಸ್ ಕೊಡಿ ಅಂತಲೂ ಕೇಳಿಲ್ಲ. ಆ ಸಿನಿಮಾದಲ್ಲಿ ಹೀರೋ ಇಲ್ಲ, ಕತೆನೇ ಹೀರೋ. ಓಂ ಪ್ರಕಾಶ್ ಅವರೇ ಹೀರೋ ಆ ಸಿನಿಮಾಗೆ, ಆ ಕತೆನೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾನು ಯಾವ ಮೀಡಿಯಾದಲ್ಲಾಗಲಿ ಇಲ್ಲ ಪ್ರಿಂಟ್ ಪಬ್ಲಿಸಿಟಿಲಾಗಲಿ ನನ್ನ ಬಾಯಾರೆ ಫೀನಿಕ್ಸ್ ಸಿನಿಮಾದ ಹೀರೋ ಅಂತ ನಾನು ಹೇಳ್ಕೊಂಡಿಲ್ಲ. ಅವರು ನಾನು ಹೀರೋ ಮಾಡಲಿಲ್ಲ ಅಂತ ಅಲಿಗೇಷನ್ ಮಾಡ್ತಾರೆ, ಹೀರೋ ಪ್ರಮೋಟ್ ಮಾಡಲಿಲ್ಲ ಅಂತ. ಆ ಸಿನಿಮಾದಲ್ಲಿ ಹೀರೋನೇ ಇಲ್ಲ. ನಿಮಿಕಾ ರತ್ನಾಕರ್ ಆಗಿರ್ಬೋದು, ನಾನಾಗಿರ್ಬೋದು, ಇವನು ಕಿನ್ನಿ ವಿನೋದ್ ಆಗಿರ್ಬೋದು, ವಿಲನ್ ಪ್ರಸನ್ನ ಅಂತ ಮಾಡಿದ್ದಾರೆ, ಮತ್ತು ತೆಲುಗು ಆರ್ಟಿಸ್ಟ್ ಎಸ್ತಾರ ಅಂತ ಒಂದೊಂದು ಪಾತ್ರನೂ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ ಸಿನಿಮಾ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಆ ಸಿನಿಮಾ ಆದರೆ ಓಂ ಪ್ರಕಾಶ್ ಅವರೇ ಹೀರೋ ಹೊರತು ಅಲ್ಲಿ ಮಾಡಿರೋ ಕಲಾವಿದರು ಯಾರೂ ಇಲ್ಲ. ನಿಮಿಕಾ ರತ್ನಾಕರು ಹೀರೋನ್ ಎರಡೂ ಅಂತಾರೆ. ಆ ಪಾತ್ರ ಅಷ್ಟೇ ಒಳ್ಳೆ ಪಾತ್ರಗಳು, ಎಲ್ಲರದು ಒಳ್ಳೆ ಪಾತ್ರಗಳು, ಅದರಲ್ಲಿ ಹೀರೋಯಿನ್ ಅನ್ನೋದೇ ಬರಲ್ಲ. ಇಷ್ಟೊಂದು ದುಡ್ಡು ವಾಪಸ್ ಅವ್ರು ಬರಬೇಕು. ಈಗ ಅವರೇ ಹೇಳಬೇಕು. ಈಗ ಇಷ್ಟೆಲ್ಲ ಮೀಡಿಯಾಗೆ ಬಂದು ಚೇಂಬರಿಗೆ ಬಂದು ನಾವು ಪೊಲೀಸ್ ಕಮಿಷನರ್ ಹತ್ರ ಹೋದ್ರೂ ಬನ್ನಿ ಕೂತ್ಕೊಂಡು ಮಾತಾಡ್ಬಿಟ್ಟು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತಿಲ್ಲ. ನಾವು ಮತ್ತೆ ಈ ಕಮಿಷನರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು, ಮೀಡಿಯಾದವ್ರ ಮುಂದೆ ಚೇಂಬರ್ ಮುಂದೆ ಕಂಪ್ಲೇಂಟ್ ಕೊಟ್ಟು ಸಹ ನಾವು ಅವ್ರ ಹತ್ರ ಹುಡ್ಕೊಂಡು ಹೋದರೆ ನಾವು ಚಿಕ್ಕವರಾಗೋದಿಲ್ವೇ? ಅವ್ರು ಬರಬೇಕಲ್ವೇ? ಈಗ ಅವ್ರ ಮೇಲೆ ಅಪಾದನೆ ಮಾಡ್ತಾರವ್ರಿಗೆ ಬೇಡಪ್ಪ, ಅಪಾದನೆ ಮಾಡೋದು ನಿಲ್ಲಿಸಿ ಸಿನಿಮಾ ಮುಗಿಸೋಣ, ಹಿಂಗೆ ಮಾತಾಡೋಣ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳಿದ್ರು, ಯಾವುದೋ ಜಿಲ್ಲಾಧಿಕಾರಿ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಪ್ರೆಸ್ ಮೀಟಲ್ಲಿ ಯಾರೋ ಮಾಧ್ಯಮದವ್ರು ಕೇಳಿದ್ರು, ಜಿಲ್ಲಾಧಿಕಾರಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ, ಅದ್ರ ಮೇಲೆ ಏನಾದ್ರು ಪ್ರಶ್ನೆ ಮಾಡಿದಾರ ಅಂತ. ಅವ್ರು ಪ್ರಶ್ನೆ ನಾನು 100 ಸಿನಿಮಾ ಮಾಡ್ತೀನಿ, ಅವ್ರು ಪ್ರಶ್ನೆ ಮಾಡೋಕ್ಕೆ ಅವ್ರು ಯಾರು ಅಂತ ಅವಾಚ್ಯ ಶಬ್ದದಿಂದ ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ದಾರೆ. ನಾನು ಮಂಡ್ಯದವನು, ತುಂಬ ಲೋಕಲಿಂದ ಬೆಳ್ಕೊಬಂದಿರೋನು, ಅವ್ರಿಗಿಂತ 10ರಷ್ಟು ಮಾತಾಡಬಲ್ಲೆ. ನನಗಿಂತ ಸೀನಿಯರ್ ಅವರು, ಒಬ್ಬ ಹಿರಿಯ ನಿರ್ದೇಶಕ. ಮಾತಾಡಬೇಕಾದ್ರೆ
ಮಾತಿನ ಮೇಲೆ ನಿಗಾ ಇರಲಿ. ಮಾತು ಹೊಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋದಿದೆ. ನಮ್ಮದು ಬಿಸ್ನೆಸ್ ಮೇಡಮ್ ರೀ, ನಮ್ಮದು ಲ್ಯಾಂಡ್ ಡೈಲಿ ಬರೋದು. ಇವ್ರದ್ದು ನ್ಯಾಯಬೆಲೆ ಅಂಗಡಿ ಇಟ್ಕೊಂಡಿದ್ದಾರೆ, ಆಮೇಲೆ ಇದು ಇಟ್ಕೊಂಡಿದ್ದಾರೆ, ಇದು ಅದೇನದು ಸುತ್ತಮುತ್ತ ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದ್ದಾರೆ. ಆಮೇಲೆ ಅಕ್ಕಪಕ್ಕ ಇವರು ಹಿತೈಷಿಗಳ ಹತ್ರ ದುಡ್ಡಿಸ್ಕೊಂಡಿದ್ದಾರೆ. ಅದೇ ಕಾನೂನು ಮುಖಾಂತರ ಹೋಗೋದು. ಬಂದಿಲ್ಲ ಅಂದ್ರೆ ಬಗೆಹರಿದಿಲ್ಲ, ಸಿನಿಮಾ ರಿಲೀಸ್ ಮಾಡಿ ನಮ್ಮ ದುಡ್ಡು ಬಂದಿಲ್ಲ ಅಂದರೆ ಕಾನೂನು ಏನು ದುಡ್ಡು ಕೊಟ್ಟಿರೋದೇ ತಪ್ಪು ಅಂತ ಕೋರ್ಟ್ ನ್ಯಾಯ ಹೇಳಲ್ಲ. ಆಡಿಯೋ ಯಾರೋ ಒಂದು ಮಹಿಳೆ ಜೊತೆ ಮಾತಾಡಿರುವಂತ ಆಡಿಯೋ, ಅವ್ರ ನಟಿ ಅಂತ ಹೇಳಿ, ಯಾರು ಅವರು, ಅವ್ರ ಹಿನ್ನೆಲೆ ಏನು? ಪದ್ಮಿನಿ ಅಂತ ಅವರು ಆರ್ಟಿಸ್ಟ್ ಅಂತೆ. ಒಂದು 10 ವರ್ಷದ ಕೆಳಗಡೆ ಅವ್ರ ಹತ್ರ 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡ್ರಂತೆ. ಮಕ್ಕಳು ಫೀಸ್ ಕಟ್ಟಬೇಕು, ದಯವಿಟ್ಟು ಕೊಡಿ ಅಂತ ಹೇಳಿ. ಮತ್ತು ಅವ್ರು ತಿರುಗಿ ವಾಪಸ್ ಹೋದಾಗ ನೀವು ದುಡ್ಡೇ ಕೊಟ್ಟಿಲ್ಲ, ಸುಳ್ಳು ಕೇಸ್ ಹಾಕಿದಿರಿ ಅಂತ ಹೇಳಿ ಕೋರ್ಟಲ್ಲೆಲ್ಲ ವಾದ ಮಾಡಿ ಅವ್ರು ತುಂಬ ದುಃಖ ತೊಡ್ಕೊಂಡ್ರು. ಒಂದು 3/4 ಗಂಟೆ ಮಾತಾಡಿದ್ರು. ನನಗೆ ತುಂಬ ಬೇಜಾರಾಯಿತು. ಈ ಥರ ಒಂದು 50-60 ಜನ ಮಾತಾಡಿದ್ದಾರೆ. ಧರ್ಮಲಿಂಗಮ್ ಅಂತ ಪ್ರೊಡ್ಯೂಸರ್ ಮಾತಾಡಿದ್ದಾರೆ. ಉಮೇಶ್ ರೆಡ್ಡಿ ದಿನಕ್ಕೆ 4 ಸರಿ ಮಾತಾಡ್ತಾರೆ. ಸೊ ಈ ಥರ ಹೆಸರು ಹೇಳ್ಕೊಂಡು ಹೋಗ್ತಾ ಹೋದರೆ ಪಟ್ಟಿ ಬೆಳ್ಕೊಂಡು ಹೋಗ್ತಾರೆ. ಅಂದ್ಬಿಟ್ಟು ಮಂಡ್ಯ ಲೋಕಿ ಅಂದ್ಬಿಟ್ಟು ಸ್ನೇಹಿತರೆ ಅವ್ರಿಗೇನೋ ಹೀರೋ ಮಾಡ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡಿದ್ದಾರೆ. ಅವ್ರದ್ದು ನಡೀತಾ ಇದೆ, ಅಂದರೆ ಶೂಟಿಂಗ್ ಎಲ್ಲ ಗೊತ್ತಿಲ್ಲ ಮೇಡಮ್, ಇಸ್ಕೊಂಡಿದ್ದಾರೆ. ಅಂದ್ಬಿಟ್ಟು ಯಾಕಂದರೆ ನಮಗೆ ಗೊತ್ತಿದ್ರೆ ಹೇಳಬೇಕು ಮಾಧ್ಯಮದಲ್ಲಿ. ಇವತ್ತು ನಾವು ಹೇಳ್ಬಿಟ್ಟು ನಾಳೆ ಅದೇನೋ ಹೇಳ್ದಂಗೆ ಅಂದ್ಬಿಟ್ಟು ಹೇಳ್ಬಾರ್ದು. ನಮ್ಮ